ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಖಂಡಿತವಾಗಿಯೂ ಅದೃಷ್ಟದ ಮಾಸ. ಗುರುಬಲ ಬಂದಿದೆ. ಜೀವನದಲ್ಲಿ ಒಂದಷ್ಟು ವಿಚಾರವನ್ನು ಏನು ಅಪೇಕ್ಷೆ ಮಾಡ್ತಾ ಇದ್ದಾರೆ, ಸಕ್ಸಸ್ ಸಿಗಬೇಕು ಅಂತ, ಖಂಡಿತ ಈ ಮಾಸದಿಂದ ವೃಶ್ಚಿಕ ರಾಶಿಯವರು ಆ ಸಕ್ಸಸ್ನ ನೋಡುವಂತರಾಗ್ತಾರೆ. ಮೊದಲನೇದಾಗಿ ಈ ಮಾಸ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಅವಕಾಶ. ಅಂದರೆ ಯಾರು ತುಂಬ ಕೆಲಸವನ್ನು ಹುಡುಕ್ತಾ ಇದ್ದೀರಿ, ಒಂದು ಕೆಲಸದಲ್ಲಿದ್ದರೂ ಕೂಡ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲಪ್ಪ, ಕೆಲಸ ಸ್ಯಾಲ್ರಿ ತುಂಬ ಕಮ್ಮಿ ಆಗ್ತಾ ಇದೆ, ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ಆ ಕಂಪ್ನಿ ಇದೆಯಲ್ಲ ಅದು ನನ್ನ ಡ್ರೀಮ್ ಕಂಪ್ನಿ, ಅಲ್ಲಿಗೆ ಹೋಗಿ ನಾನು ಕೆಲಸ ಮಾಡಬೇಕು, ಆ ಕೆಲಸಕ್ಕೆ ಹೋಗಿ ನಾನು ಸೇರ್ಕೊಳ್ಬೇಕಪ್ಪ, ಒಂದು 6 ತಿಂಗಳು ಮಾಡೋದು ಪರವಾಗಿಲ್ಲ, ಆ ಕೆಲಸದಲ್ಲಿ ಮಾಡಿದ್ರೆ ತೃಪ್ತಿ ಸಿಗುತ್ತೆ, ಈ ಥರ ಯಾರು ತುಂಬ ಅಪೇಕ್ಷೆ ಇಟ್ಕೊಂಡಿದ್ರೆ, ಹಾಗೆ ಯಾರು ಕೆಲಸವೇ ಸಿಗಾಗದೆ ತುಂಬ ಒದ್ದಾಡ್ತಾರೆ ವೃಶ್ಚಿಕ ರಾಶಿಯವರು, ಅಂಥವರು ಈ ಮಾಸ ಸ್ವಲ್ಪ ಪ್ರಯತ್ನ ಜಾಸ್ತಿ ಮಾಡಿ ಖಂಡಿತವಾಗಿಯೂ ಈ ಮಾಸ ಕೆಲಸ ಸಿಗುತ್ತೆ. ಅಂದರೆ ಜಾಬ್ ಆಪರ್ಚುನಿಟಿ ಯಾರು ಹುಡುಕ್ತಾ ಇದ್ದೀರಾ ಅಂಥವ್ರಿಗೆ ಇದು ಸುವರ್ಣಾವಕಾಶ. ಎರಡನೇದಾಗಿ ಈ ಮಾಸ ಎಷ್ಟು ಶ್ರದ್ಧೆಯಿಂದ ಕೆಲಸ ಕಾರ್ಯ ಮಾಡ್ತಿರೋ ಅಷ್ಟೇ ಫಲವನ್ನು ಮಾಸದ ಅಂತ್ಯಭಾಗ ಅಂದರೆ ಮಂತ್ ಎಂಡ್ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ಖಂಡಿತವಾಗಿ ಲಭಿಸುತ್ತೆ. ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಯಾಕೆ ಈ ಪದವನ್ನು 2 ಬಾರಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಬಾರಿ ಭಗವಂತದ ಎಲ್ಲೋ ಚೆನ್ನಾಗಿ ಕೊಡ್ತಿರ್ತಾನೆ, ನಮಗೆ ನಿರೀಕ್ಷೆಗಿಂತ ಮೀರಿ ಜಾಸ್ತಿ ಕೊಡ್ತಿರ್ತಾನೆ. ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆ ಮಾಡತಕ್ಕಂಥ ಸಣ್ಣ ಪುಟ್ಟ ನೆಗ್ಲೆಕ್ಟ್ಗಳು ಭಾರಿ ಪ್ರಮಾಣದ ಸಮಸ್ಯೆಗಳನ್ನು ತಂದುಕೊಟ್ಬಿಡುತ್ತೆ ಕೆಲಸ ಕಾರ್ಯದಲ್ಲಿ. ಅಂದರೆ ಚೆನ್ನಾಗಿ ಆಗ್ತಿದ್ದು ಇದ್ದಕ್ಕಿದ್ದಂಗೆಲ್ಲ ಡೌನ್ ಆಗ್ಬಿಡೋದು, ಹಿಂದೆ ಮುಂದೆ ಆಗ್ಬಿಡ್ತಕ್ಕಂಥದ್ದು, ಈ ಥರ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇಂಥ ದೊಡ್ಡ ತಪ್ಪನ್ನು ವೃಶ್ಚಿಕ ರಾಶಿಯವರು ಈ ಮಾಸ ಮಾಡಿಕೊಂಡು ಯಾವುದನ್ನು ಪಡ್ಕೊಳ್ಬೇಕು ಅಂತಿದ್ರೋ ಅದನ್ನು ಪಡ್ಕೊಳ್ಳೋದಿರಲಿ, ಇರೋದನ್ನು ಕೂಡ ಉಳಿಸ್ಕೊಳ್ಳೋದು ಆಗದೆ ಒದ್ದಾಡತಕ್ಕಂಥ ಪರಿಸ್ಥಿತಿಗೆ ಬರಬೇಡಿ. ಹಾಗಾಗಿ ಯಾವುದೇ ಕೆಲಸವಿರಲಿ, ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಶ್ರದ್ಧೆಯಿಂದ ಕೆಲಸ ಮಾಡಿ. ಇನ್ನು ಈ ಮಾಸ ವೃಶ್ಚಿಕ ರಾಶಿಯವರು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತೀರಿ, ಮದುವೆ ಈ ಥರ ನಾನಾ ಫಂಕ್ಷನ್ಸ್ಗಳಿಗೆ ಒಂದಷ್ಟು ವಿಸಿಟ್ ಕೊಡ್ತೀರಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಹೋಗತಕ್ಕಂಥ ಸಭೆ ಸಮಾರಂಭಗಳಲ್ಲೇ ಒಂದಷ್ಟು ಜನ ಆತ್ಮೀಯರೊಂದಿಗೆ ಇನ್ನೊಂದು ಸ್ವಲ್ಪ ಬಾಂಧವ್ಯ ವೃದ್ಧಿ ಮಾಡ್ಕೊಳ್ತೀರಿ. ಆ ವೃದ್ಧಿ ಆಗತಕ್ಕಂಥ ಬಾಂಧವ್ಯ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಅವರು ಸಹಕಾರವನ್ನು ಕೊಡ್ತಾರೆ. ಅದು ಫಿನಾನ್ಷಿಯಲಿ ಆಗಿರ್ಬೋದು, ಒಳ್ಳೆ ಗೈಡೆನ್ಸ್ ಆಗಿರ್ಬೋದು, ಮಾರಲ್ ಸಪೋರ್ಟ್ ಆಗಿರ್ಬೋದು, ಈ ಥರ ನಾನಾ ರೀತಿಯ ಸಹಕಾರವನ್ನು ಅಪೇಕ್ಷೆ ಮಾಡ್ಬೋದು. ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳ ಲಿಂಕ್ ಅಂದರೆ ಅವರ ಸಂಪರ್ಕ ಈ ಮಾಸ ತುಂಬ ಚೆನ್ನಾಗಿ ಕೂಡಿ ಬರತಕ್ಕಂಥದ್ದಾಗತ್ತೆ. ನೀವು ಅಂದ್ಕೊಂಡಿರ್ತೀರ, ಈ ಫೀಲ್ಡಲ್ಲಿ ಈತ ತುಂಬ ಚೆನ್ನಾಗಿ ಹೆಸರು ಮಾಡಿದ್ದಾನಪ್ಪ, ಈತನಿಗೆ ನಾನು ಯಾರು ಅಂತ, ನನ್ನ ಕೆಲಸ ಏನು ಅಂತ ಗುರುತಿಸ್ಕೊಳ್ಬೇಕು, ಆತನಿಗೆ ನಾನು ಗುರುತಿಸ್ಕೊಂಡ್ಬಿಟ್ರೆ ನನಗೂ ಕೂಡ ಕೆಲಸ ಕಾರ್ಯದಲ್ಲಿ ಒಂದು ಸ್ವಲ್ಪ ಜಾಸ್ತಿ ಐಪ್ ಕ್ರಿಯೇಟ್ ಆಗುತ್ತೆ, ಅಥವಾ ಇನ್ನೊಂದು ಆರ್ಡರ್ ಸಿಗುತ್ತೆ, ಅಥವಾ ಈ ವ್ಯಕ್ತಿಯೊಂದಿಗೆ ನಾನು ಸಂಪರ್ಕದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನನ್ನ ತಂಟೆಗೆ ಯಾರು ಬರೋದಿಲ್ಲ. ಈ ಥರ ನಾನಾ ಕ್ಯಾಲ್ಕುಲೇಷನ್ ತಲೆಯಲ್ಲಿ ಹಾಕೊಂಡಿರ್ತೀರಿ, ಮೈಂಡ್ಸೆಟ್ಟಲ್ಲಿ ಓಡಿಸ್ತಾ ಇರ್ತೀರಿ. ಆದರೆ ಅವಕಾಶ ಸಿಕ್ಕಿರೋದಿಲ್ಲ ಆ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಬರೋದಕ್ಕೆ. ಈ ಮಾಸ ಅಂಥ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ನೀವು ಒಳಗಾಗ್ತೀರಿ ವೃಶ್ಚಿಕ ರಾಶಿಯವರು. ಅದನ್ನು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಿ. ಯಾಕೆ ಪದ ಬಳಸ್ತಾ ಇದ್ದೀನಿ ಅಂದರೆ, ಕೆಲವೊಂದು ಏನಾಗ್ಬಿಡುತ್ತೆ, ನಮಗೆ ಏನೋ ಪಡ್ಕೊಳ್ಬೇಕು ಅಂತ ಹೋಗಿ ಅವ್ರ ಜೊತೆ ಸಂಪರ್ಕ ಮಾಡಿ ಅವ್ರೇನು ಬಯಸ್ತಿರ್ತಾರ ಆ ಥರ ನಾವೇ ಟರ್ನ್ ಆಗ್ತೀವಿ. ಅಂದರೆ ನಮ್ಮನ್ನು ಬದಲಾವಣೆ ಮಾಡ್ಕೊಂಡ್ಬಿಡ್ತೀವಿ ಪರಿಸ್ಥಿತಿಗಳು. ನಿಮಗೆ ಗೊತ್ತೇ ಆಗಲ್ಲ ಆ ಥರ ಬದಲಾವಣೆ ಆಗಿರೋದು. ಅಂಥ ದೊಡ್ಡ ಕೆಲಸವನ್ನು ಮಾಡಬೇಡಿ. ನೀವು ಹೋಗ್ತಿರತಕ್ಕಂಥದ್ದೇ ಒಂದಷ್ಟು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿನ ಹೊಂದಬೇಕು, ಬೇಗ ಸೆಟಲ್ ಆಗಬೇಕು, ಅಥವಾ ಇರೋದ್ರಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ನೆಮ್ಮದಿ ಜೀವನವನ್ನು ಫ್ಯೂಚರ್ ಕಟ್ಕೊಳ್ಬೇಕು ಅಂತ. ಇದನ್ನೆಲ್ಲ ಆಸೆ ಇಟ್ಕೊಂಡು ಜೊತೆಗೆ ಸೇರಿಕೊಂಡು ಒಂದಷ್ಟು ವಿಚಾರದಲ್ಲಿ ಜೀವನವನ್ನು ಹಿಂದೆ ಮುಂದೆ ಮಾಡಿಕೊಂಡ್ರೆ ಗಳಿಸ್ಬೇಕು ಅಂತಿರ್ತಿಲ್ಲ 2 ತಿಂಗಳು, ಅಟ್ಲೀಸ್ಟ್ ಸುಮ್ಮನಿದ್ರೆ 2 ವರ್ಷದಲ್ಲಾದ್ರೆ ಗಳಿಸ್ತೀರಿ. ಈ ಥರ ಎಡವಟ್ಟು ಮಾಡಿಕೊಂಡ್ರೆ 2 ವರ್ಷದಲ್ಲಿ ಸಿಗ್ಬೇಕಾಗಿರೋದು 4 ವರ್ಷಕ್ಕೆ ಹೋಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ತದನಂತರ ಮುಂದುವರೆದಾಗಿ. ಇನ್ನು ಈ ಮಾಸ ನಿಮ್ಮ ಕುಟುಂಬದವರು, ಹಿತೈಷಿಗಳು ನಿಮ್ಗೆ ಉತ್ತಮ ಸಹಕಾರವನ್ನು ಕೊಡ್ತಾರೆ. ಸರಿಯಾದ ಸಮಯಕ್ಕೆ ನಿಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಮೊದಲನೇದಾಗಿ ಅಂದುಕೊಂಡಿರತಕ್ಕಂಥ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ಅಂದುಕೊಂಡಂಥ ಸಮಯದಲ್ಲಿ ಈ ಮಾಸ ಮುಕ್ತಾಯಗೊಳ್ಳುತ್ತೆ. ಆನ್ ಟೈಮ್ ವರ್ಕನ್ನು ಮುಗಿಸ್ಕೊಳ್ತೀರಿ. ಎಂಥದೇ ವರ್ಕ್ ಪ್ರೆಷರ್ ಇದ್ರೂ ಕೂಡ ವೃಶ್ಚಿಕ ರಾಶಿಯವರು ಈ ಮಾಸ ಸ್ವಲ್ಪ ಬ್ಯಾಲೆನ್ಸ್ಗಾಗಿ ತೆಗೆದುಕೊಂಡು ಹೋಗ್ತೀರಿ. ತಾಳ್ಮೆ ಇದೆ, ಆ ತಾಳ್ಮೆನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಲಾಭ ಜಾಸ್ತಿ ಲಭಿಸತಕ್ಕಂಥದ್ದು. ನಿಮ್ಮ ಶತ್ರುಗಳೇ ನಿಮ್ಮನ್ನು ಮೆಚ್ಕೊಳ್ತಾರೆ ಈ ಮಾಸ. ಎಷ್ಟೋ ಸರಿ ಹೇಳ್ತಿರ್ತೀವಿ, ಅಪ್ಪ ಹಿತಶತ್ರುಗಳ ಕಾಟ ಸಾಕಾಗ್ಬಿಟ್ಟಿದೆಯಪ್ಪ, ದೂರದಲ್ಲಿ ಕಾಡಲ್ಲಿ ಬದುಕ್ಬಿಟ್ರು ಸರಿಯಾಗಿ ಶತ್ರುಗಳು ಇರಬಾರ್ದು ಅಂತ. ಆದರೆ ವೃಶ್ಚಿಕ ರಾಶಿಯವ್ರಿಗೆ ಈ ಮಾಸ ಏನಾಗ್ಬಿಡುತ್ತೆ ಅಂದರೆ, ಯಾರು ನಿಮ್ಮ ಶತ್ರುಗಳಾಗಿರ್ತಾರೆ, ಯಾರು ಪ್ರತಿಯೊಂದು ವಿಚಾರದಲ್ಲಿ ನಿಮ್ಮನ್ನ ಕುಂಕು ಮಾತುಗಳಾಡ್ತಿರ್ತಾರೆ, ಚುಚ್ಚು ಮಾತುಗಳನ್ನು ನಿಮ್ಗೆ ನಿಂದಿಸ್ತಿರ್ತಾರೆ, ಅಥವಾ ನಿಮಗೆ ಏನೋ ಒಂದು ಅಪಕೀರ್ತಿ ಬರಲಿ ಅಂತ ಏನೋ ಒಂದಷ್ಟು ಎತ್ಕಟ್ಟಿರ್ತಾರೆ ಜನಗಳ ನಡುವೆ, ಅಂಥ ವ್ಯಕ್ತಿಗಳೇ ನಿಮ್ಮ ಪರವಾಗಿ ನಿಂತ್ಕೊಳ್ಳುವಂಥ ಸಮಯ ಬಂದ್ಬಿಡುತ್ತೆ. ನಿಮ್ಮ ಪರವಾಗಿ ಅವರು ವಾದಿಸ್ತಾರೆ, ನಿಮ್ಮ ಬೆನ್ನೆಲುಬು ನಿಂತ್ಕೊಳ್ಳತಕ್ಕಂಥ ಒಂದಷ್ಟು ಸಂದರ್ಭಗಳಲ್ಲಿ ಜೊತೆಗೆ ನಿಂತ್ಕೊಳ್ತಾರೆ. ಅಂದರೆ ಶತ್ರುಗಳೇ ಮಿತ್ರರಾಗಿ ಬದಲಾವಣೆ ಆಗತಕ್ಕಂಥ ಮಾಸವಿದು. ಮೆಲ್ಲ ಕೆಲಸ ಕಾರ್ಯದಲ್ಲಿ ಉತ್ತಮವಾದಂಥ ಚುರುಕಾದ ಪ್ರಗತಿಯನ್ನು ನೋಡುವಂತರಾಗ್ತೀರಾ.
ಮನೆಯಲ್ಲಿ ಸಂಭ್ರಮದ ವಾತಾವರಣ. ಹಿಂದೆ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ಎಡವಟ್ಟುಗಳನ್ನು ಭಗವಂತನ ಅನುಗ್ರಹದಿಂದ ಈ ಮಾಸ ಸರಿಪಡಿಸ್ಕೊಳ್ಳೋ ಅವಕಾಶ ಕೊಡ್ತಾನೆ. ಮಧ್ಯಭಾಗದಲ್ಲಿ ಜುಲೈ ಮಾಸದ ಮಧ್ಯಭಾಗದಲ್ಲಿ ಖಂಡಿತ ವೃಶ್ಚಿಕ ರಾಶಿಯವರು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಹಿಂದೆ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಕರೆಕ್ಷನ್ಸ್ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಜೀವನ ಸುಂದರವಾಗಿರುತ್ತೆ. ತಿಳಿದಿರಲಿ, ನಿಮ್ಮ ಸ್ನೇಹಿತರು ಈ ಮಾಸ ನಿಮ್ಮ ತದ್ವಿರುದ್ಧವಾಗಿ ನಡೆದುಕೊಳ್ಳತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ನೇಹಿತರು ತುಂಬ ಚೆನ್ನಾಗಿರ್ತೀರಿ, ಒಳ್ಳೆ ಬಾಂಡಿಂಗ್ ಇರುತ್ತೆ, ಕಷ್ಟ ಸುಖ ಶೇರ್ ಮಾಡ್ಕೊಳ್ತಿರ್ತೀರಿ, ಎಲ್ಲವೂ ಸರಿಪಡಿಸ್ಕೊಳ್ತಿರ್ತೀರಿ. ಆದರೆ ಹೋಗತಕ್ಕಂತಹ ಕೆಲವೊಂದು ಮಾರ್ಗದಲ್ಲಿ ನೀವು ಅವ್ರ ಆಪೋಸಿಟ್ ಡೈರೆಕ್ಷನ್ ನಿಮ್ಗೆ ಬರ್ಬೋದು, ವಿರೋಧಿಸ್ಬೋದು ನಿಮ್ಮ ಕೆಲಸ ಕಾರ್ಯಗಳನ್ನ. ಅದು ಮನಸ್ಸಿಗೆ ನಾನಾ ರೀತಿಯ ಚಿಂತೆಯನ್ನ ಹಾಗೂ ನಾನಾ ರೀತಿಯ ಒಂದಷ್ಟು ಬೇಜಾರನ್ನು ಮಾಡಿಬಿಡುತ್ತೆ. ವಿಚಲಿತರಾಗಬೇಡಿ. ಸ್ವಲ್ಪ ಕಾನ್ಸಂಟ್ರೇಷನ್ ಕೆಲಸ ಕಾರ್ಯದಲ್ಲಿ ಯಥೇಚ್ಛವಾಗಿ ಈ ಸಮಯದಲ್ಲಿ ಮಾಡಿದ್ರೆ ಖಂಡಿತ ಲಾಭ ಏನು ಅಂದ್ಕೊಂಡಿರ್ತೀರ ಅದು 2 ಪಟ್ಟಾಗಿ ನಿಮ್ಮ ಕೈ ಸೇರತಕ್ಕಂಥದ್ದಾಗತ್ತೆ. ಹಾಗೆಯೇ ಈ ಮಾಸ ನೀವು ಬೇಕೋ ಬೇಡವಾ ಅಂತ ಹೇಳಿದ್ರು ಕೂಡ ಜಗಳ ನಿಮ್ಗೆ ಹುಡ್ಕೊಂಡು ಬಂದ್ಬಿಡುತ್ತೆ. ಅಂದರೆ ಅಲ್ಲಿ ನಿಮ್ಗೆ ಸಮಸ್ಯೆ ಮಾಡಿಲ್ಲ, ನಿಮ್ದು ಪಾತ್ರನೇ ಇಲ್ಲ, ವಿಚಾರವೇ ನಿಮ್ಗೆ ತಿಳಿದಿಲ್ಲ ಆದರೂ ಕೂಡ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಜೋಡಿಸ್ತಾರೆ ಆ ಜಗಳಕ್ಕೆ. ಇದರಿಂದ ಮನಃಶಾಂತಿ ಹಾಳಾಗುತ್ತೆ. ಪ್ರಮುಖ ವೃಶ್ಚಿಕ ರಾಶಿಯವರು ಈ ಮಾಸ ಲಾಂಗ್ ಟ್ರಿಪ್ನ ಪ್ಲಾನ್ ಮಾಡಿದರೆ, ವೆಹಿಕಲ್ ನೀವೇ ಡ್ರೈವ್ ಮಾಡ್ಕೊಂಡು ಎಲ್ಲೋ ದೂರದ ಪ್ರದೇಶಗಳಿಗೆ ಹೋಗಬೇಕು, ಈ ಥರದ್ದು ಏನೋ ಒಂದಷ್ಟು ಪ್ಲಾನ್ ಇದ್ದರೆ ಜಾಗೃತವಾಗಿರಿ. ಈ ಮಾಸ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ದೂರದ ಪ್ರವಾಸ ಅಷ್ಟು ಸೂಕ್ತವಲ್ಲ. ಅಪಘಾತಗಳು, ಪ್ರವಾಸ ಸಂಪೂರ್ಣ ವ್ಯತ್ಯಯಗಳಾಗತಕ್ಕಂಥದ್ದು, ಅಡೆತಡೆಗಳಾಗತಕ್ಕಂಥದ್ದು, ವೆಹಿಕಲ್ ಕೆಟ್ಟೋಗುತ್ತೆ ಅಥವಾ ಯಾರೋ ಏನೋ ಒಂದಾಯಿತು, ಈ ಥರ ಕಂಪ್ಲೀಟ್ ಇಂಬ್ಯಾಲೆನ್ಸ್, ಯಾಕಾರ ಟ್ರಿಪ್ಪಿಗೆ ಬಂದೋ ಎಂಬ ಮನಸ್ಥಿತಿ ಖಂಡಿತವಾಗಿ ಬರೋ ಥರ ಆಗ್ಬಿಡುತ್ತೆ. ಜಾಗ್ರತೆ. ಪಾಲುದಾರಿಕೆ ಬಿಸ್ನೆಸ್ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದ್ರು ವೃಶ್ಚಿಕ ರಾಶಿಯವ್ರು ಮಾಡ್ತಾ ಇದ್ದಾರೆ, ಸ್ವಲ್ಪ ಗಮನ ಹರಿಸಿ ಅಕೌಂಟ್ಸ್ ಬಗ್ಗೆ. ಗೊತ್ತಿಲ್ಲದೋ ಮೋಸ ಹೋದ್ಮೇಲೆ ಯೋಚನೆ ಮಾಡಿದ್ರೆ ಕೈಗೆ ಏನೂ ಸಿಗೋದಿಲ್ಲ. ಜಗಳ ಆಡಿಕೊಂಡು ಮನಸ್ತಾಪ ಮಾಡಿಕೊಂಡು ಇಷ್ಟರ ಮಾಡ್ಕೊಂಡು ಈಚೆ ಬರತಕ್ಕಂಥ ಪರಿಸ್ಥಿತಿ ಇರುತ್ತೆ ಅಷ್ಟೇ. ಹಾಗಾಗಿ ವೃಶ್ಚಿಕ ರಾಶಿಯವರು ಪಾಲುದಾರಿಕೆ ಬಿಸ್ನೆಸ್ನ ಶುರು ಮಾಡ್ತಿದ್ರೆ, ಆಲ್ರೆಡಿ ಮಾಡಿ ರನ್ ಆಗ್ತಿದ್ರೆ, ಮುಂದೆ ಶುರು ಮಾಡಬೇಕು ಅಂತಿದ್ರು, ಎಲ್ಲ ವಿಚಾರವನ್ನು ತಿಳ್ಕೊಂಡು ನೀಟಾಗಿ ಮೊದಲೇ ಸುಸ್ಬದ್ಧವಾಗಿ ಇಷ್ಟು ಈಗ ಆಗಬೇಕು ಅಂತ ಮೊದಲೇ ಕ್ಲಾರಿಟಿ ತೆಗೆದುಕೊಂಡು ತದನಂತರ ಮುಂದುವರಿಯಿರಿ. ಏನೋ ಕ್ಲಾರಿಟಿ ಇಲ್ಲದಾಗ ಏನೋ ಬಿಸ್ನೆಸ್ ಶುರು ಆಗ್ಬಿಡಲಿ, ಒಂದಷ್ಟು ತಿಂಗಳಾದ್ಮೇಲೆ ನೋಡ್ಕೊಳ್ಳೋಣ ಮಾತಾಡೋಣ ಅಂತ ಮನಸ್ಥಿತಿಲಿದ್ರೆ ಖಂಡಿತ ಅದು ಒಂದಲ್ಲ ಒಂದಿನ ನಿಮಗೆ ಕಾಡುತ್ತೆ. ಅದು ಒಂದಲ್ಲ ಒಂದಿನ ನಷ್ಟವನ್ನು ತಂದು ಕೊಡುತ್ತೆ. ಆರೋಗ್ಯದ ಪರಿಸ್ಥಿತಿಯನ್ನು ಯೋಚನೆ ಮಾಡೋದಾದ್ರೆ ಖಂಡಿತ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಆರೋಗ್ಯ ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸವಾಗುತ್ತೆ. ಇದ್ದಕ್ಕಿದ್ದಂಗೆ ಬಹಳ ಸುಸ್ತಾಗ್ಬಿಡ್ತೀರಿ, ಕೆಲಸದಲ್ಲಿ ಇದ್ದಕ್ಕಿದ್ದಂಗೆ ಸ್ವಲ್ಪ ಇನ್ಆಕ್ಟಿವ್ ಆಗಿಬಿಡ್ತೀರಿ. ಎಷ್ಟು ಆಕ್ಟಿವ್ ಇರ್ತೀರಿ ಅಂತ ಹೇಳಿದ್ರೆ ಕೆಲಸದಲ್ಲಿ ಸ್ಟಾರ್ಟಿಂಗು ಬರ್ತಾ ಈತನ ವ್ಯಕ್ತಿ ಕೆಲಸ ಮಾಡಿದ್ದು ಅಂತೇಳಿ 100 ಜನ ಮಾತಾಡತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂದರೆ ಅಷ್ಟು ಸೋಂಬೇರಿಗಳಾಗ್ತಾರೆ ಕೆಲಸ ಕಾರ್ಯದಲ್ಲಿ. ನೀವು ತೊಡಗಿಸ್ಕೊಳ್ಳೋದಕ್ಕಂತೂ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸ್ವಲ್ಪ ಆಕ್ಟಿವ್ನೆಸ್ನ ಉಳಿಸ್ಕೊಳ್ಳಿ, ತಾಳ್ಮೆಯನ್ನು ಬೆಳೆಸ್ಕೊಳ್ಳಿ. ಎಲ್ಲ ವಿಚಾರದಲ್ಲೂ ಕೂಡ ಸ್ವಲ್ಪ ಎಫೆಕ್ಟಿವ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿ. ಖಂಡಿತ ಈ ಮಾಸ ನಿಮ್ಮ ಯಾವ ಇಷ್ಟಾರ್ಥ ಈಡೇರಬೇಕು ಅಂತ ಅನ್ಕೊಂಡಿರ್ತೀರೋ ಆ ಇಷ್ಟಾರ್ಥ ಈಡೇರಿ ಸುಂದರ ಮಾಸವಾಗಿ ಪರಿವರ್ತನೆಗೊಳ್ಳತಕ್ಕಂಥದ್ದು. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಇರೋ ಕಾರಣ ಯಾವುದಂದ್ರೆ ಅವ್ರ ಫುಡ್ ಹ್ಯಾಬಿಟ್. ಫುಡ್ಡಿನ ವಿಚಾರವಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ, ಎಲ್ಲೋ ಕೊಳಕಾಗದ ಪದಾರ್ಥಗಳನ್ನು, ಹೈಜಿನಿಕ್ ಇಲ್ಲದ ಪದಾರ್ಥಗಳನ್ನು ತಿಂದು ಹೊಟ್ಟೆ ಹಾಳು ಮಾಡಿಕೊಂಡು ದೇಹವನ್ನು ಕೂಡ ಹಾಳು ಮಾಡ್ಕೊಳ್ಬೇಡಿ. ಯಾವುದೇ ಕಾರಣಕ್ಕೂ ನಿಮ್ದ ಗುಪ್ತ ವಿಚಾರಗಳನ್ನು, ನಿಮ್ಮ ಸೀಕ್ರೆಟ್ಸ್ಗಳನ್ನು ಯಾರ ಬಳಿಯೂ ಶೇರ್ ಮಾಡತಕ್ಕಂಥದ್ದಲ್ಲ. ಎಲ್ಲರೂ ನಿಮ್ಮವರೇ. ನಿಮಗೆ ಗುಡ್ ಟೈಮ್ ಇದ್ದಾಗ ಎಲ್ಲರೂ ಶತ್ರುಗಳೇ, ನಿಮಗೆ ಬ್ಯಾಡ್ ಟೈಮ್ ಇದ್ದಾಗ. ಇಷ್ಟೇ ಪ್ರಪಂಚ. ಇಲ್ಲಿ ಯಾರೂ ಮಿತ್ರಗಳಲ್ಲ, ಯಾರೂ ಶತ್ರುಗಳಲ್ಲ. ಸಮಯ ತಕ್ಕಂಗೆ ಪ್ರತಿಯೊಂದು ಸಂಬಂಧವೂ, ಪ್ರತಿಯೊಬ್ಬ ವ್ಯಕ್ತಿಗಳು ಖಂಡಿತವಾಗಿ ಚೇಂಜ್ ಆಗ್ತಾರೆ. ನಿಮಗೆ ಲಾಭದಾಯಕವಾಗಿದ್ರೆ ಶುಭಗಳಿಗೆ. ನಮ್ದು ನಿಮ್ದು ವ್ಯವಹಾರ ಆಗ್ತಾ ಇಲ್ಲ ಅಥವಾ ನಮ್ದು ಸಂಬಂಧಗಳು ಅಷ್ಟು ಕೂಡ ಬರ್ತಾ ಇಲ್ಲ, ಏನೋ ಒಂಥರ ಕಸಿಬಿಸಿ ಆಗ್ತಿದ್ರೆ ನೀ ಶತ್ರುನೇ. ಇದು ಕಲಿಯುಗ. ಹಾಗಾಗಿ ಯಾರ ಬಳಿ ಎಷ್ಟನ್ನು ಹೇಳಬೇಕು ಅಷ್ಟೇ ಹೇಳತಕ್ಕಂಥ ವೃಶ್ಚಿಕ ರಾಶಿಯವರು ಯಾವುದೇ ಕಾರಣಕ್ಕೂ ನಿಮ್ಮ ಸೀಕ್ರೆಟ್ಸ್ಗಳನ್ನು ಯಾರ ಬಳಿಯೂ ಬಿಡಬೇಡಿ. ಖಂಡಿತ ಅದು ಬೇರೆಯವರಿಗೆ ಒಂದಲ್ಲ ಒಂದಿನ ಆಹಾರವಾಗುತ್ತೆ. ಅದರಿಂದ ಸಫರ್ ಪಡತಕ್ಕಂಥ ಚಾನ್ಸಸ್ ಜಾಸ್ತಿಯೇ ಇರುತ್ತೆ. ಈ ಮಾಸ ವೃಶ್ಚಿಕ ರಾಶಿಯವರು ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ. ಖಂಡಿತ ರಾಯರು ನಿಮ್ಮ ಮನಸ್ಸನ್ನು ಇಷ್ಟೈಶ್ವರ್ಯ ಈಡೇರಿಸ್ಕೊಡ್ತಾರೆ. ಬರತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ರಾಯರ ಅನುಗ್ರಹದಿಂದ ನೀವು ದೂರ ಮಾಡ್ಕೊಳ್ಬೋದು. ಯಾರು ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿ ಅಂದರೆ ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಜುಲೈ ತಿಂಗಳಲ್ಲಿ ಕೊಟ್ಟಿದ್ದಾನೆ ಅಂತೇಳಿ ನಾನು ತಿಳಿಸ್ಕೊಡ್ತೇನೆ. ಶುಭಮಸ್ತು.